ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧೀಮಂತ ನಾಯಕ ಕಾಂಶಿರಾಮ ಅವರ ದಾರಿಯಲ್ಲಿ ಬಂದಂಥ ಮಾರ್ಸಾಂದ್ರ ಮುನಿಯಪ್ಪ ಅವರು ನಮ್ಮ ರಾಜ್ಯಾಧ್ಯಕ್ಷರು. ಅವರ ಒಂದು ಹಾದಿಯಲ್ಲಿ ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸದಾಗಿ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಪ್ರತಿಯೊಂದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕಿದೆ, 6 ತಾಲೂಕಲ್ಲೂ ಕೂಡ ನಮ್ಗೆ ಈಗಾಗಲೇ ನಮ್ಮ ಸಂಘಟನೆಯಿಂದ ಕಮಿಟಿಗಳಿವೆ. ಅದರ ಜೊತೆಗೆ ಆಲ್ ಇಂಡಿಯಾ BSP ಕಮಿಟಿಗಳು ಮಾಡಿಕೊಂಡು ನಾವು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಹಾಗೇನೆ ಏನು ಇದು MLA ಎಲೆಕ್ಷನ್ ಬಂದಾಗ ಎಲ್ಲಕ್ಕೂ ಕೂಡ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತೀವಿ. ನಾವು ಗೆಲ್ಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಸಿದ್ದನಾಕ, ಪೆರಿಯಾರು, ಶಾಹು ಮಹಾರಾಜ್, ಪೆರಿಯಾರು, ನಾರಾಯಣ್ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರು ಹಾದಿಯಲ್ಲಿ ಬಂದಂಥ ನಾವೆಲ್ಲ ಬಹುಜನರು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನ ಪ್ರತಿಯೊಂದು ಹೋಬಳಿಯಲ್ಲೂ ಪಂಚಾಯಿತಿಯಲ್ಲೂ ಅಲ್ಲೆಲ್ಲಿಗೂ ಪ್ರಚಾರ ಮಾಡಿ ಪಾರ್ಟಿಯನ್ನು ಬೆಳೆಸೋಕ್ಕೆ ನಾನು ತುಂಬ ಸಮೃದ್ಧವಾಗಿ ಕೆಲಸ ಮಾಡಬೇಕಂತ ಆಸಕ್ತಿ ನನಗಿದೆ. ನಾವು ಫಸ್ಟು ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನ ಬೈಕ್ ರ್ಯಾಲಿ ಮೂಲಕ ನಮ್ಮ ಪಾರ್ಟಿ ಅನ್ನೋದನ್ನು ಅಲ್ಲೆಲ್ಲಿ ಗೊತ್ತಾಗಬೇಕು. ಬೈಕ್ ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ, ಹಾಗೇನೆ ಸೈಕಲ್ ರ್ಯಾಲಿನೂ ಸ್ಟಾರ್ಟ್ ಮಾಡ್ತೀವಿ, ಕ್ಯಾಂಪ್ಗಳು ಮಾಡ್ತೀವಿ, ಹೋಬ್ಳಿಗೆ ಒಂದು ಕ್ಯಾಂಪ್ ಮಾಡ್ತೀವಿ. ಕ್ಯಾಂಪ್ಗಳು ಮಾಡಿ ನಮ್ಮ ಪಾರ್ಟಿಯನ್ನು ಬೆಳೆಸೋಕ್ಕೆ ಇದು ಮಾಡ್ತೀವಿ. ನಮ್ಮ ರಾಜ್ಯ ಮುಖಂಡರ ಒಂದು ಮಾತಿನ ಮೇರೆಗೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ಅಭ್ಯರ್ಥಿಗಳನ್ನು ಹುಡುಕಷ್ಟೇನೇ ಇಲ್ಲ, ಈಗಾಗಲೇ ರೆಡಿ ಇದ್ದಾರೆ ಸರ್. ಯಾಕೆ ರೆಡಿ ಇದ್ದಾರೆ ಅಂತ ಹೇಳ್ತೀವಿ ಅಂದರೆ, ನಾವು ಸುಮಾರು ವರ್ಷಗಳಿಂದ ಹೋರಾಟದಲ್ಲಿ ಬಂದಿರುವವರು ಆದ್ದರಿಂದ ನಮಗೆ ಪಾಯ ಹಾಕ್ಕೊಟ್ಟಿರುವವರು ನಮಗೆ ದಾದಾ ಸಾಹೇಬ್ ಎನ್ ಶಿವಣ್ಣವರ ಹಾದಿಯಲ್ಲಿ ಬಂದಿರೋರು. ನಮ್ಗೆ ಶಿವಣ್ಣವರು ಈಗಾಗಲೇ ನಮಗೆ ಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ನಾವು ಅಭ್ಯರ್ಥಿಗಳನ್ನ ಹುಡುಕೋಷ್ಟೇನೇ ಇಲ್ಲ, ರೆಡಿ ಇದ್ದಾರೆ ಸರ್. ನಿಮ್ಮ ಇದೇ ಪಕ್ಷವನ್ನ ಮುಂದೆಲಕ್ಕೆ ತರಬೇಕು ಅನ್ನೋ ಉದ್ದೇಶ ಏನು ಸರ್? ಈಗ ಕಾಂಗ್ರೆಸ್ಸು, JDS, BJP ಯಾವುದೇ ಪಕ್ಷಗಳು ತಗೊಂಡ್ರು ಕೂಡ ಎಲ್ಲ ಪಕ್ಷದಲ್ಲೂ ಕೂಡ ಮನವಾದಿಗಳೇ ಇದ್ದಾರೆ ಸರ್. ಯಾರು ಕೂಡ SC ST ಮೈನಾರಿಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವರು ಯಾರೂ ಇಲ್ಲ. ಇವ್ರನ್ನ ತುಳಿಬೇಕಂತ ಇದ್ದವರು ಎಲ್ಲ ಪಕ್ಷಗಳು. ಆದ್ರಿಂದ ಇವ್ರ ಸವಾಸುಗಳು ಬೇಡ ಅಂತ ಎಲ್ಲನ್ನ ಬಿಟ್ಟು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನ ಬೆಳೆಸೋಕ್ಕೆ ಮುಂದೆ ಬಂದಿದ್ದೀವಿ. ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದ್ದಾರೆ. ನಾವು ಇವತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಲ್ಲಿ ಸೇರೋ ಉದ್ದೇಶ ಏನಂದರೆ, ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75-78 ವರ್ಷಗಳಾದರೂ ಕೂಡ ಈ ಭಾರತ ದೇಶದಲ್ಲಿ ದಲಿತರು, ಅಲ್ಪಸಂಖ್ಯಾತರು, SC ST ಮೈನಾರಿಟಿ, ಹಿಂದುಳಿದವರ ಮೇಲೆ ದೌರ್ಜನ್ಯಗಳು ನಡೀತಾನೆ ಇದೆ. ಆದ್ದರಿಂದ ಈ ಒಂದು ಸಮಾಜಗಳ ಮುಂದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕಂತಂದ್ರೆ ಇವತ್ತು ನಾವು ಪರ್ಯಾಯವಾದಂಥ ಒಂದು ಪಕ್ಷವನ್ನು ಕಟ್ಟಬೇಕು. ಆದ್ರಿಂದ ಇವತ್ತು ಕಾಂಗ್ರೆಸ್ಸು, BJP, JDS ಪಕ್ಷಗಳಿಗೆ ಶೆಡ್ಡು ಹೊಡೆದು ಮುಂದಿನ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಲ್ ಇಂಡಿಯಾ ಬಹುಜನ ಸಮಾಜದ ಪಕ್ಷದ ಪರವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಗೆಲ್ಲಿಸ್ತೀವಿ. ಅದೇ ರೀತಿ ಮುಂದಿನ ಯಾವುದೇ ಚುನಾವಣೆಗಳು ಬಂದರೂ ಕೂಡ ನೋಟ್ ಇರ್ತಕ್ಕಂಥವ್ರು ಸೋಲ್ತಾರೆ, ಓಟ್ ಇರ್ತಕ್ಕಂಥವ್ರು ಗೆಲ್ತಾರೆ.